ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಏನಕ್ಕೆ ಇವತ್ತು ಬೇಗ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಅಂತಂದ್ರೆ, ನಂಗೆ ಒಂದು ಬ್ರೈಡಲ್ ರಿಸೆಪ್ಷನ್ ಮೇಕೋವರ್ ಆರ್ಡರ್ ಇತ್ತು. ಅದು ಬಂದ್ಬಿಟ್ಟು ನಮ್ಮ ಊರಿಗೆ ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಳೆಪೀಠಕ್ಕೆ ಹೋಗಿ ಅಲ್ಲಿಂದ ಬಸ್ಗೆ ಹೋದ್ರೆ ಅಲ್ಲಿ ಬಂದು ಪಿಕ್ ಮಾಡ್ತಾರೆ. ಕಾಲ್ ಮಾಡ್ತೀನಿ ಅಂತ ಹೇಳಿದೀನಿ. ಆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾವ ರೀತಿ ಬರುತ್ತೆ ಲುಕ್ ಅಂತ. ಬಿಕಾಸ್ ಯಾಕೆ ಅಂತಂದ್ರೆ ನನ್ಗೆ ಪ್ರತಿ ಸಲನೂ ಎಲ್ಲಾದ್ರು ಹೋದಾಗ ವಿಡಿಯೋಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇವತ್ತೂ ಅಷ್ಟೇನೆ ಆದಷ್ಟು ಟ್ರೈ ಮಾಡ್ತೀನಿ. ಹೊಸ ಫೋನ್ ತಗೊಂಡ್ಮೇಲೆ ಮೇಕಪ್ ವರ್ಕ್ ಯಾವ್ದನ್ನು ಅಷ್ಟು ಶೂಟ್ ಮಾಡಕ್ ಆಗಿಲ್ಲ ಯೂಟ್ಯೂಬ್ ಬ್ಲಾಗಿಗೆ. ಇವತ್ತು ಆದ್ರೆ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಎಲ್ಲ ಪೊಸಿಷನ್, ಕ್ಲೈಂಟ್ಸ್ ಹೆಂಗೆ ಕೋಪರೇಟ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಇದೆಯೋ ಓಕೆನಾ ಅಂತ ಎಲ್ಲ ಕೇಳಿ ಆದಷ್ಟು ಟ್ರೈ ಮಾಡ್ತೀನಿ. ಅಂಡ್ ಇವಾಗ ಆಲ್ರೆಡಿ 8:30 ಆಗಿದೆ. ನಾನು ಆಲ್ಮೋಸ್ಟ್ 8:45 9 o'clock ಅಲ್ಲಿ ಬರ್ತೀನಿ ಅಂತ ಹೇಳಿದೀನಿ. ಇವಾಗ ನಾವು ಫಾರಂ ಗೇಟ್ ಅಂತಿದೆ, ಲೋಯೂರಿಲ್ಲ ಬೆಂಗಳೂರು ಹೋಗಿದ್ದಾರೆ, ಇಲ್ಲ ಅಂದ್ರೆ ಅವ್ರ ಹತ್ರ ಡ್ರಾಪ್ ಹಾಕಿಸ್ಕೊಳ್ತಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಗೆ ಕ್ಯಾಚ್ ಮಾಡ್ಕೊಂಡು ಹೋಗಿ ಒಂದು 15 minutes ಆಗುತ್ತೆ ಲೊಕೇಶನ್ ರೀಚ್ ಆಗೋದಕ್ಕೆ. ಸೊ ಹಂಗಾಗಿ ಹೋಗೋಣ ಅಂತ ಇದೀನಿ. ಅಂಡ್ ಪಾಪುಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ತುಂಬಾನೇ ಕಾಫ್, ದೊಡ್ಡ ಕೆಮ್ಮೋ ತರ ಕೆಮ್ತಾ ಇದ್ದ. ನಿನ್ನೆಯಿಂದ ಆಂಟಿಬಯೋಟಿಕ್ ಹಾಕೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಆಗಿದೆ. ಒನ್ ಡೇಗೆ ಅವ್ರಿಗೂ ಫಂಕ್ಷನ್ ಇದೆ, ಅಪ್ಪಾಜಿ ಅಮ್ಮ ಅದು ಮದ್ವೆಗೆ ಹೋಗ್ತೀನಿ, ಕರ್ಕೊಂಡೆ ಹೋಗ್ತೀನಿ ಅಂದಿದ್ದಾರೆ. ಗೊತ್ತಿಲ್ಲ, ಬಟ್ ಅವನು ಇವಾಗ್ಲೂ ಅಷ್ಟೇ ಬಿಟ್ ಬರಕ್ ಹೋಗಿದ್ದೆ ಮನೆಗೆ. ಅವಾಗ ಸ್ವಲ್ಪ ವಾಮಿಟ್ ಎಲ್ಲ ಮಾಡ್ಕೊಂಡ, ಸ್ವಲ್ಪ ಕಾಫ್ ಎಲ್ಲ ಇತ್ತಲ್ಲ, ಕಫ ಅದೆಲ್ಲ ಸ್ವಲ್ಪ ವಾಮಿಟ್ ಆಯ್ತು. ಅವ್ನ್ಗಂಗೆಲ್ಲ ಹುಷಾರಿದ್ದಾಗ ನಂಗೆ ವರ್ಕಿಗೆ ಹೋಗೋಕೆ ಒಂಥರ ಇಂಟ್ರೆಸ್ಟೇ ಇರಲ್ಲ. ಬಟ್ ಓಕೆ, ಕೆಮ್ಮು ಕಮ್ಮಿ ಇದೆ. ಟೈಮ್ಸ್ ಹಂಗ ಆಗುತ್ತೆ, ಆಂಟಿಬಯೋಟಿಕ್ ಎಲ್ಲ ಹಾಕಿರ್ತೀವಲ್ಲ. ಸೊ ಹಂಗಾಗಿ ಅವನ್ನ ಇವಾಗ ಅಮ್ಮ ಅಪ್ಪ ಅವ್ರ ಮನೇಲಿ ಬಿಟ್ಟು ಬಂದಿದ್ದೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಂಡ್ ಇದು ವೈಟ್ ಜೀನ್ಸ್ ಟಾಪ್ ಮತ್ತೆ ಜೀನ್ಸ್ ಹಾಕೊಂಡಿದ್ದೀನಿ. ಎಲ್ಲ ರೆಡಿ ಆಗಿದೆ. ಪ್ಯಾಕೇಜ್ ನಾನು ಇವತ್ತಾರು ನೆಕ್ಸ್ಟ್ ಡೇ ಆರ್ಡರ್ಸ್ ಇದೆ ಅಂದ್ರೆ ಒನ್ ಡೇ ಮುಂಚೆನೆ ಎಲ್ಲಾನು ಏನಾದ್ರೂ ಮರ್ತು ಹೋದ್ರೆ ಅಂತ ಎಷ್ಟು ಇಟ್ಕೊಂಡ್ರು ಏನಾದ್ರೂ ಒಂದು ನೆನಪಾಗ್ತಾನೆ ಇರುತ್ತೆ ಮತ್ತೆ. ಸೊ ಹಂಗಾಗಿ ಒನ್ ಡೇ ಬ್ಯಾಕ್ ಏನೇ ಫುಲ್ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡ್ಕೊಳ್ತೀನಿ. ನೈಟ್ ಟೈಮ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಅಲ್ಲಿ ತನಕ ನಂಗೂ ಇಂಟ್ರೆಸ್ಟ್ ಬಂದಿರಲ್ಲ. ಒನ್ ಡೇ ಬಿಫೋರ್ ಏನೆ ನಾನು ಎಲ್ಲದಕ್ಕೂ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡು ರೆಡಿ ಆಗೋದು. ಸೊ ಹಂಗಾಗಿ ನೈಟ್ನೆಲ್ಲ ಅರೇಂಜ್ ಮಾಡ್ಕೊಂಡೆ. ಎಷ್ಟು ಟೈಮ್ ಆಗ್ಲಿ, 11 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಎಲ್ಲಾನು ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂಡ್ ಇವತ್ತು ಅರ್ಲಿ ಮಾರ್ನಿಂಗ್ 6 o'clock ಎದ್ದಿದ್ದೆ. ಪಾಪು ಅಂತೂ ಡೈಲಿ 6 5:30 ಇದೆ ಅಂತಾನೆ ನೈಟ್ ಬೇಗ ಮಲ್ಕೊಂಡ್ರೆ. ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಮನೆ ಎಲ್ಲ ಗುಡಿಸ್ಕೊಂಡು ನೆಲ ತೊಳ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಆಲ್ರೆಡಿ ಪೂಜೆ ಎಲ್ಲ ಮಾಡಾಯ್ತು. ಬೇಗ ಹೋಗೋಣ ಲೊಕೇಶನ್ ರೀಚ್ ಆಗೋದಕ್ಕೆ, ಆಮೇಲೆ ಟೈಮ್ ಆದ್ರೆ ಸರಿ ಆಗಲ್ಲ. ಅವ್ರು ಬೇಗ ಬರ್ತೀನಿ ಅಂತ ಹೇಳಿದ್ದೆ ಅಂತ ಇವಾಗ ಹೊರಟಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೆಂಗ್ ಹೋಗುತ್ತೆ ಅಂತ ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ ಯಾವ ರೀತಿ ಇರುತ್ತೆ ಸಿಚುವೇಶನ್ ಅಂತ. ಇತ್ತೀಚೆಗೆ ಫೋನ್ ಹೊಸ ತಗೊಂಡ್ಮೇಲೆ ನಂಗೆ ಯಾವುದೇ ಮೇಕೋವರ್ದು ಆದಷ್ಟು ವಿಡಿಯೋಸ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕಕ್ಕೆ ಆಗ್ತಿಲ್ಲ. ಅದು ಫೋನ್ಗೆ ಇನ್ನು ಋಣ ಕುಡಿದೆಯಲ್ಲೋ ಗೊತ್ತಿಲ್ಲ, ಒಂದೂ ನಾನು ಹಾಕಕ್ಕಾಗಿಲ್ಲ. ಇವತ್ತಾರು ಅಟ್ಲೀಸ್ಟ್ ಹಾಕೋಣ ಅನ್ಕೊಂಡಿದೀನಿ. ಸ್ವಲ್ಪನಾದ್ರೂ ಖರ್ಚು ಮಾಡ್ಕೊಂಡು ಹಾಕ್ತೀನಿ. ನೋಡೋಣ ಇವತ್ತಿನ ಡೇ ಹೆಂಗ್ ಹೋಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನಿನ್ನೆ ಈ ರೀತಿ ಜಸ್ಟ್ ನನ್ ನೈಲ್ಸ್ ಏನಿದೆ ಅದಕ್ಕೆ ನೈಲ್ ಆರ್ಟ್ ತರ ಮಾಡ್ಕೊಂಡಿದ್ದೆ, ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಒಂದು ಶರ್ಟ್ಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ರೆಡ್ ಅಂಡ್ ವೈಟ್ ಸಿಲ್ವರ್ ಅಲ್ಲಿ. ಸೊ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಅಲ್ಲಿ ಹೋದ್ಮೇಲೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. 8ನೇ ತಾರೀಕು ನೈಟೇ ಫುಲ್ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಿಕಾಸ್ ಮಾರ್ನಿಂಗ್ ಫ್ರೈಡೇ ಇರೋದ್ರಿಂದ ವಾರ ಎಲ್ಲ ಮಾಡೋಗಬೇಕಿತ್ತು ಪೂಜೆನ. ಸೊ ಹಂಗಾಗಿ ನನಗೆ ಪೂಜೆ ಎಲ್ಲ ಮಾಡೋಗ್ಲಿ ಅಂದರೆ ಸಮಾಧಾನ ಆಗಲ್ಲ ವರ್ಕಿಗೆ ಹೋದಾಗ. ಸೊ ಹಾಗಾಗಿ ಅದಾದ ಆಫ್ಟರ್ ಡೇಯಲ್ಲಿ ಸೊ ಫೈನಲಿ ನಾನು ರೆಡಿ ಎಲ್ಲ ಆಗಿಬಿಟ್ಟು ನೈಟೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಾಲೇಜ್ ಬ್ಯಾಗ್ ತರೋದಕ್ಕೆ ಏರ್ ಟೂಲ್ಸ್ಗಳು ಏನೇನು ಬೇಕು ಏರ್ ಸ್ಟೈಲ್ಗೆ ಅದು, ಮತ್ತು ಮೇಕಪ್ ಪ್ರಾಡಕ್ಟ್ ಒಂದು ಕಿಟ್ ಬ್ಯಾಗು. ಸೊ ಫೈನಲಿ ನಾನು ಬಸ್ ಹತ್ಕೊಂಡು ಎಲ್ಲ ಬಂದು ಅವ್ರ ಲೊಕೇಶನ್ನ 9 o'clockಗೆ ರೀಚ್ ಆದೆ. ಅಲ್ಲ ಇವಾಗ ಡೆಕೋರೇಷನ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಮೇಕಪ್ದೆಲ್ಲ ಫೋಟೋಸು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಹೇರ್ ಸ್ಟೈಲ್ ಮಾಡುವಾಗ ಅವ್ರನ್ನ ಪರ್ಮಿಷನ್ ತೊಗೊಂಡು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಈ ಲುಕ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗಂತೂ ತುಂಬ ಖುಷಿ ಆಯಿತು. ಅವ್ರು ಅದನ್ನೇ ಜಾಸ್ತಿ ಆಯಿತು ಅಂತ ಇದ್ದರು. ಪ್ರತಿ ಟೈಮಲ್ಲೂ ಸಹ ನಾನು ಯಾರಿಗೇನೆ ಮೇಕಪ್ ಮಾಡಲಿ ಅವ್ರಿಗೆ ಸ್ಕಿನ್ ಶೇಡ್ ಸರಿಗಿದೆಯಾ ಅಥವಾ ಸಾಕಾ, ಏನು ಬ್ಲಷ್ ಆಗಲಿ ಐ ಮೇಕಪ್ದು ಪ್ರತಿಯೊಂದನ್ನು ಕೇಳ್ಕೊಂಡೇ ಮಾಡಿಕೊಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಪರ್ಟಿಕ್ಯುಲರಾಗಿ ಇದೇ ರೀತಿ ಇರಬೇಕು ಅಂತ ಇರುತ್ತೆ ಮೈಂಡಲ್ಲಿ.
ಸೊ ಹಂಗಾಗಿ ಇವ್ರಿಗೂ ಅಷ್ಟೇ ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ಕೇಳಿ ಕೇಳಿ ಮಾಡಿಕೊಡ್ತಾಯಿದ್ದೆ. ಅವ್ರು ಇದನ್ನು ಜಾಸ್ತಿ ಆಯಿತು ಅನ್ನಂಗೆ ಅಂತಾಯಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಲಾಸ್ಟ್ ಮೂಮೆಂಟಲ್ಲಿ ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದಾಗ ಮಾಡ್ಕೊಳ್ಳಿ ಪರವಾಗಿಲ್ಲ, ನಾನು ನಿಮ್ಮದು ಯೂಟ್ಯೂಬ್ದೆಲ್ಲ ವೀಡಿಯೋಸ್ ನೋಡಿದ್ದೀನಿ ಅಂತ ಅಂದ್ರಲ್ಲ, ಆವಾಗ ಅಂತ ಅನ್ನಿಸ್ತು. ಬಟ್ ನನಗೆ ಎಲ್ಲರೂ ವರ್ಕಿಗೆ ಹೋದರೆ ಇವಾಗ ಫಸ್ಟು ವರ್ಕ್ ಮೇಲೆ ಫೋಕಸ್ ಮಾಡ್ತೀನಿ, ಆನಂತರ ವೀಡಿಯೋಸ್ದೆಲ್ಲ ಇನ್ಸ್ಟಾಗೂ ತೊಗೊಳಕ್ಕಾಗಲ್ಲ, ಆ ಥರ ಟೈಮಿಂಗ್ಸ್ ಆಗಿಬಿಡುತ್ತೆ. ಅರ್ಜೆಂಟ್ ಮಾಡ್ತಿರ್ತಾರೆ, ಒಂದೊಂದು ಸಲ 2 ಕಡೆ ಹೋಗೋವಂಥದ್ದು ಇರುತ್ತೆ ಲೊಕೇಶನ್ನು. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಇರಲಿ ಅಂತ ಒಂದು ಅವ್ರು ಪರ್ಮಿಷನ್ ಕೊಟ್ಟರು ಅಂತ ಒಂದು 4 ಮಿನಿಟ್ಸಿನ ಹೇರ್ ಸ್ಟೈಲ್ ಮಾಡ್ತಿದ್ದೆ, ಆವಾಗ ವೀಡಿಯೋಸ್ ಮಾಡ್ಕೊಂಡಿದ್ದು. ಅವ್ರ ಫೇಸಲ್ಲಿರೋ ಗ್ಲೋ ನೋಡಿ, ಅವ್ರದ್ದು ಡ್ರೈ ಸ್ಕಿನ್ ಅಂತ ಹೇಳಿದರು. ಸೊ ನಾನು ಓಕೆ ಅಂತ ಅಂದ್ಕೊಂಡು ಅವ್ರಿಗೆ ಇದೇ ರೀತಿ ಫಿನಿಶಿಂಗ್ ಸ್ವಲ್ಪ ಲೈಟಾಗಿ, ಅಂದರೆ ತುಂಬ ಹೆವಿಯಾಗಿ ಏನು ಐ ಮೇಕಪ್ ಆಗಲಿ ಬ್ಲಷ್ ಆಗಲಿ ಬೇಡ ಅಂದಿದ್ರು. ಆ್ಯಂಡ್ ನಾನೇ ಸ್ವಲ್ಪ ಗ್ಲಾಸಿ ಲಿಪ್ಸ್ ಇದ್ದರೆ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ರಿಸೆಪ್ಷನ್ ಮೇಕಪ್ ಬ್ರೈಡ್ ಅಂತಂದಮೇಲೆ ಅದೇ ರೀತಿ ಇರಬೇಕಲ್ವ, ಇಲ್ಲಾಂದರೆ ಮೇಕಪ್ ಮಾಡಿಸಿದೀವಿ ಅನ್ನೋಂಗೆ ಅನಿಸಲ್ಲ. ಇಷ್ಟ ಆದ್ರೂ ಹೈಲೈಟ್ಸ್ ಇರಬೇಕು. ಸೊ ನಾನು ಆಮೇಲೆ ಫಸ್ಟ್ ಟೈಮ್ ಕ್ರೀಮ್ ಬ್ಲಷ್ ಎಲ್ಲ ಯೂಸ್ ಮಾಡಿಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲಿ ಇರೋರು ಫ್ಯಾಮಿಲಿಲಿ ಅವ್ರಿಗೇನು ಕೆಲವೊಬ್ಬರು ರಿಲೇಟಿವ್ಸ್ ಎಲ್ಲ ಇದ್ದರು, ನಂಗೆ ಗೊತ್ತಿರೋರು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು, ತುಂಬ ಚೆನ್ನಾಗಿ ಬಂದಿದೆ, ನೀನೇ ಮಾಡಿಕೊಟ್ಟಿದ್ದು ಅಂತೆಲ್ಲ ಕೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಿಂದನಾದರೂ ಒಂದು ಕಾಂಪ್ಲಿಮೆಂಟ್ಸ್ ಕೇಳಿದಾಗ ಅದು ಒಳ್ಳೆ ರೀತಿಯಿದ್ದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ನಾವು ಮಾಡೋ ವರ್ಕಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇರ್ತಾರಲ್ವ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇರ್ ಸ್ಟೈಲೂ ಅಷ್ಟೇ ಪರ್ಟಿಕ್ಯುಲರಾಗಿ ನಾನು ಮೆಸ್ಸಿನೇ ಮಾಡಿಕೊಡ್ಲಾ ಅಂತ ಅವ್ರಿಗೆಲ್ಲ ಓಕೆ ಅಕ್ಕ ನಿಮ್ಗೆ ಹಿಂಗೆ ಅನಿಸುತ್ತೆ ಒಟ್ನಲ್ಲಿ ಚೆನ್ನಾಗಿ ಮಾಡಿಕೊಡಿ ಅಂತ ಎಲ್ಲ ಅಂದಿದ್ರು. ನಾನು ಅವ್ರ ಫೇಸಿಗೆ ಸೂಟ್ ಆಗೋ ಥರ ಫ್ರಂಟಲ್ಲಿ ಲೈನ್ಸ್ ತೆಗಿಯೋಣ ಅಂತ ಜಸ್ಟ್ ಬ್ಯಾಕು ಮೇಲೆ ಮಾಡಿಕೊಂಡು ಫ್ರಂಟ್ ಹೇರ್ ಸ್ಟೈಲ್ದು ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಏನು ಪಫ್ ಎಲ್ಲ ಇರುತ್ತೆ ಅದು ಹೈಟ್ ಮ್ಯಾನೇಜ್ ಮಾಡಿಕೊಂಡು ಹೋಲ್ಡಿಂಗ್ ಸ್ಪ್ರೇ ಹಾಕಿದ್ರೆ ಆಯಿತು ಅಂತ. ಅವ್ರ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸ್ತಾ ಇತ್ತು ಅಂತ. ನಿಮಗೂ ಇಷ್ಟ ಆಯಿತಾ ನನ್ನ ಈ ಒಂದು ವರ್ಕ್ ಅಂತ ಕಾಮೆಂಟಲ್ಲಿ ತಿಳಿಸಿ. ಪ್ರತಿ ಸ್ಟೆಪ್ಪಲ್ಲಿ ಮೇಕಪ್ ಮಾಡುವಾಗಲೂ ಅವ್ರು ಪರ್ಟಿಕ್ಯುಲರಾಗಿ ತುಂಬ ಸಿಂಪಲ್ಲಾಗಿ ಬೇಕು, ಈ ಥರ ಜಾಸ್ತಿ ಬೇಡ ಆ ಥರ ಎಲ್ಲ ಹೇಳ್ತಾ ಇದ್ರಲ್ವ. ಸೊ ಆ ಥರ ಇದ್ದಾಗ ನಾವು ಕ್ಲೈಂಟ್ಸ್ನ ಪ್ರತಿ ಸ್ಟೆಪ್ಪಲ್ಲೂ ಅವ್ರಿಗೆ ಓಕೆ ಸಾಕಾ, ಇನ್ನೇನಾದರೂ ಯಾಟನ್ ಬೇಗ ಅಂತೆಲ್ಲ ಕೇಳಿ ಮಾಡಿಕೊಡ್ಬೇಕಾಗತ್ತೆ. ಆವಾಗ ಅವ್ರಿಗೂ ಖುಷಿ ಅನಿಸುತ್ತೆ. ಆ್ಯಂಡ್ ನಮಗೂ ಓಕೆ ಅವ್ರಿಗೆ ಇಷ್ಟ ಆದಂಗೆ ಮಾಡಿಕೊಟ್ವಿ ಅನ್ನಂಗೆ ಅನಿಸುತ್ತೆ. ಆ್ಯಂಡ್ ಇವ್ರಿಗೆ ಲುಕ್ಕೆಲ್ಲ ಕ್ರಿಯೇಟ್ ಮಾಡಿಕೊಟ್ಟು ಹೇರ್ ಸ್ಟೈಲು ಪ್ರತಿಯೊಂದು ಜುವೆಲ್ಸ್ ಎಲ್ಲ ಹಾಕ್ಕೊಟ್ಟು ಕಳ್ಸಾದ್ಮೇಲೆ ಇನ್ನೊಂದು ಸ್ಯಾರಿ ಇತ್ತು, ಅದು ಟಿಶ್ಯೂ ಸ್ಯಾರಿ. ಅದು ಇವ್ರ ಸ್ಕಿನ್ ಶೇಡ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟೇ ಸ್ಯಾರಿ ಫೋಟೋಸ್ ಎಲ್ಲ ನಾನು ಕಳಿಸ್ಕೊಂಡ್ಬಿಡ್ತೀನಿ. ಎಕ್ಸೆಸರೀಸ್ ಏನು ಜುವೆಲ್ಸು ಆ ಥರದಕ್ಕೆಲ್ಲ ಕಾಂಬಿನೇಷನ್ ಮಾಡಿ ತೊಗೊಂಡೋಗೋಣ ಅಂತ ಒಂದು ಐಡಿಯಾ ಇರುತ್ತೆ ನಮಗೆ. ಈ ರೀತಿ ಟೋನ್ ಅವ್ರಿಗೆ ಈ ರೀತಿ ಸ್ಯಾರೀಸ್ ಕಲರ್ಸ್ದು ಕ್ಲಾತ್ಸ್ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ. ಸೊ ಅದೇ ರೀತಿ ನಾನು ಜುವೆಲ್ಸ್ನ ಅವ್ರಿಗೆ ಚೂಸ್ ಮಾಡಿ ಇದು ಓಕೆನಾ ಅಂತೆಲ್ಲ ಕೇಳಿಕೊಂಡು ನಾನು ಸಜೆಷನ್ ಕೊಟ್ಟು ಅವರು ಓಕೆ ಅಕ್ಕ ನಿಮಗೆ ಕರೆಕ್ಟ್ ಅನಿಸಿದ್ರೆ ಅದೇ ತೊಗೊಂಬನ್ನಿ ಅಂತೆಲ್ಲನೂ ಅಂದರು. ಆ್ಯಂಡ್ ನಾನು ಫಸ್ಟು ಅವ್ರಿಗೆ ಪಿಸ್ತಾ ಕಲರ್ದು ಗ್ರೀನ್ ಪ್ಲಸ್ ಸಿಲ್ವರಲ್ಲಿ ಲೈಟ್ ಲ್ಯಾವೆಂಡರ್ ಕಲರಲ್ಲಿ ಬಾರ್ಡ್ರ್ ಇರೋದು ಟಿಶ್ಯೂ ಸ್ಯಾರಿ ಇತ್ತು, ಅದನ್ನು ಸಜೆಸ್ಟ್ ಮಾಡಿದ್ದೆ. ಬಟ್ ಅವರು ನನಗೆ ಫಸ್ಟ್ ಇದನ್ನೇ ವೇರ್ ಮಾಡಿ ಇದರಲ್ಲಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟಲ್ಲಿ ಬೇಕಾದರೆ ಆ ಸ್ಯಾರಿನ ಹಾಕಿಸ್ಕೊಳ್ತೀನಿ ಅಂದಿದ್ರು. ಬಟ್ ಅಲ್ಲಿ ಜನ ಎಲ್ಲನೂ ರಿಸೆಪ್ಷನ್ನಿಗೆ ನಿಂತ್ಕೊಂಡ್ಮೇಲೆ ತುಂಬ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆದರು ಅವಾಗ ಅವ್ರಿಗೆ ಜಾಸ್ತಿ ಹೊತ್ತು ಈ ಸ್ಯಾರಿಲೇ ಇರೋಂಗಾಯಿತು. ನಾನು ತುಂಬ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಅವ್ರು ಓಕೆ ಅಂದರು ಅಂತ ಸ್ವಲ್ಪ ಒಂದು 4 to 5 ಮಿನಿಟ್ಸ್ ಅಷ್ಟೇ ಹೇರ್ ಸ್ಟೈಲ್ ಮಾಡೋ ತನಕ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಹೇರ್ ಸ್ಟೈಲು ಸ್ವಲ್ಪ ಎಲ್ಲ ಎಕ್ಸಸರೀಸ್ ಆಗ್ತಿತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಮುಂದೆ ನೋಡಿ. ಆ್ಯಂಡ್ ನಿಮಗೆ ಹೇರ್ ಸ್ಟೈಲ್ ಸಹ ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ಸ್ಯಾರಿ ರೇಷ್ಮೆ ಸ್ಯಾರಿ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬಟ್ ಔಟ್ ಟೋನ್ಗೆ ಇದಕ್ಕಿಂತ ಇನ್ನೊಂದು ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಟ್ ಲಾಸ್ಟಲ್ಲಿ ನಾನು ಹಾಕ್ತೀನಿ. ಇವಾಗ ಹೇರ್ ಸ್ಟೈಲೆಲ್ಲ ಮೆಸ್ಸಿ ಬ್ರೈಡ್ದು ಮಾಡಿಕೊಟ್ಟು ಅದಕ್ಕೆ ಎಕ್ಸಸರೀಸ್ ಎಲ್ಲ ಹಾಕೋಣ ಅಂತ ಅವರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಸಖತ್ತಾಗಿ ನಿಜವಾಗ್ಲೂ ಅಟ್ ಲಾಸ್ಟ್ ಮೂಮೆಂಟ್ ತನಕನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಲ್ಲರೂ ನನಗೆ ಅದನ್ನೇ ಕಾಂಪ್ಲಿಮೆಂಟ್ಸ್ ಕೊಟ್ಟು ನನಗಂತೂ ತುಂಬ ಖುಷಿ ಆಯಿತು. ಅದರಲ್ಲೂ ಗೊತ್ತಿರೋರು ನಮ್ಮ ವರ್ಕ್ ಬಗ್ಗೆ ಮಾತಾಡಿದಾಗ ಚೆನ್ನಾಗಿದೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಅವಾಗ ಇನ್ನೂ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವರೂ ಅಷ್ಟೇ ಥ್ಯಾಂಕ್ಸ್ ಅಕ್ಕ ಚೆನ್ನಾಗಿ ಮಾಡಿಕೊಟ್ರಿ ಅಂತೆಲ್ಲನೂ ಹೇಳಿದ್ರು. ಕಂಪ್ಲೀಟ್ ಲುಕ್ ಅವ್ರು ತುಂಬ ಚೆನ್ನಾಗಿತ್ತು. ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಅವ್ರಿಗೆ ಈ ರೀತಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಇದನ್ನೇ ಹೇಳಿದೆ. ಬಟ್ ಇವಾಗ ಸಮ್ಮರ್ ಸ್ವಲ್ಪ ತುಂಬ ಸೆಕೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ಮೆಸ್ಸಿ ಬ್ರೈಡೇ ಸಜೆಸ್ಟ್ ಮಾಡಿದೆ. ಕರ್ಲ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಎಕ್ಸ್ಟೆನ್ಷನ್ ಎಲ್ಲ ನನ್ನದೇ ಇನ್ಕ್ಲೂಡ್ ಇರುತ್ತೆ. ಈ ರೀತಿ ಬ್ರೈಡಲ್ದು ಇದ್ದಾಗ ನಾನೇ ತೊಗೊಂಡೋಗಿ ಮಾಡಿಕೊಡ್ತೀನಿ. ಇವಾಗ ಹೇರ್ ಸ್ಟೈಲ್ನು ಅಷ್ಟೇ ನೋಡಿ ಫಿನಿಶ್ ಮಾಡಿ ನಾನು ಎಕ್ಸಸರೀಸ್ನ ಹಾಕ್ಕೊಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು ಅಷ್ಟೇ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅವ್ರ ಹೇರ್
ಸ್ವಲ್ಪ ಓಕೆ ಮೀಡಿಯಮ್ ಲೆಂತ್ ಇತ್ತು, ಬಟ್ ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದು ಸಖತ್ತಾಗಿ ಗ್ರ್ಯಾಂಡಾಗಿ ಒಂದು ಲುಕ್ ಕೊಡ್ತಾಯಿತ್ತು. ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಅಲ್ಲಿ ರೂಮಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದ್ದಿದ್ದರಿಂದ ಆ್ಯಂಡ್ ಅವರೇನಾದರೂ ಅಂದ್ಕೊಂಡ್ರೆ ಅಂತ ನಾನು ಫಸ್ಟಿಂದ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಪ್ರತಿ ಸಲವೂ ಅಷ್ಟೇ ಈ ಫೋನ್ ತೊಗೊಂಡ್ಮೇಲೆ ಎಷ್ಟು ಕಂಟಿನ್ಯೂಸ್ ಆಗಿ ವ್ಲಾಗ್ಸು ವರ್ಕಿಂಗ್ ಡೇದೆಲ್ಲ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಿಲ್ಲ. ಈ ಫೋನ್ ಸ್ವಲ್ಪ ದೊಡ್ಡದಿರೋಂಗಿದೆ, ಎಲ್ಲರೂ ಸ್ಟ್ಯಾಂಡ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಿದ್ದರೆ ಅಂತ ಭಯ. ಆ್ಯಂಡ್ ಟೆಂಪರ್ ಗ್ಲಾಸ್ ಸಹ ಹಾಕ್ಸಿಲ್ಲ, ಟೆಂಪರ್ ಗ್ಲಾಸ್ ಫಸ್ಟ್ ಹಾಕಿಸ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಅದೇನು ಫ್ಲವರ್ಸ್ ಹಾಕ್ತೀವಿ ಅದು ಉದ್ರೋಗಲ್ಲ. ಸೊ ಹಂಗಾಗಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಹಾಕಿದ್ರೆ ಲಾಕ್ ಆದಂಗೆ ಆಗುತ್ತೆ. ಲಾಸ್ಟಲ್ಲಿ ನಾನು ಫ್ರಂಟು ಸ್ವಲ್ಪ ಕಲ್ಸ್ ಮಾಡ್ಕೋಣ ಅಂದ್ಕೊಂಡೆ, ಬಟ್ ಆಮೇಲೆ ಅವ್ರಿಗೇನಾದರೂ ಸರಿಯಾಗಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಅದನ್ನು ಜಾಯಿನ್ ಮಾಡಿದೆ ಫ್ರಂಟಲ್ಲಿ. ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಅವ್ರ ಜೊತೆ ತುಂಬ ಮಾತಾಡಿಕೊಂಡು ಆರಾಮಾಗಿದ್ದು ಬಂದೆ. ಲಾಸ್ಟಿಗೆ ಫೈನಲಿ ಅವ್ರಿಗೂ ಸೆಕೆಂಡ್ ಸ್ಯಾರೀಸ್ ಎಲ್ಲ ಚೇಂಜ್ ಮಾಡಿಕೊಟ್ಟು ಕೆಲವೊಂದು ಮಾತ್ರ ತುಂಬ ಅರ್ಜೆಂಟ್ ಇದ್ದಾಗ ಒಂದು 2, 3, 4 ಫೋಟೋಸ್ ತೊಗೊಂಡೆ ಅಷ್ಟೇ. ಇವ್ರಿಗೆ ವರ್ಕೆಲ್ಲ ಮಾಡಿಕೊಟ್ಟೆಲ್ಲ ಆದಮೇಲೆ ನನಗೆ ಇನ್ನೊಬ್ಬರು ಹೇರ್ ಸ್ಟೈಲ್ ಕೇಳಿದ್ರು. ಸೊ ಅವ್ರದ್ದು ಸ್ವಲ್ಪ ಇನ್ಸ್ಟಾಗೆ ಹಾಕೋಣ ಅಂತ ತೊಗೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡ್ತೀನಿ ನೋಡಿ. ಅವ್ರಿಗೂ ಮೆಸ್ಸಿ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿ ಬಂದಿತ್ತು ಅವ್ರದ್ದು ಹೇರ್ ಸ್ಟೈಲು. ಅವ್ರು ಲಾಸ್ಟ್ ಟೈಮ್ ನನ್ನ ಹತ್ರ ಮಾಡಿಸ್ಕೊಂಡಿದ್ದು, ಸೊ ಅದೇ ರೀತಿ ಮಾಡಿಕೊಡಿ ಅಂದರು. ಬಟ್ ಅವ್ರ ಹೇರ್ ಇವಾಗ ಲೆಂತ್ ಇತ್ತು ಸ್ವಲ್ಪ ಅಂತ ನಾನು ಮೆಸ್ಸಿ ಬ್ರೇಡೇ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟೆ. ಅವರೂ ಅಷ್ಟೇ ತುಂಬ ಖುಷಿ ಆದರು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಯಾರಾದರೂ ಈ ರೀತಿ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಅದೇನೇ ಅಲ್ವಾ ನಮ್ಮ ವರ್ಕಿಗೆ ಸಿಗೋ ರೆಸ್ಪೆಕ್ಟು. ಅಂದರೆ ಚೆನ್ನಾಗಿ ಮಾಡಿದ್ದೀವಿ ಅಂದಾಗ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಖಂಡಿತ ಹೇಳ್ತಾರೆ. ಸೊ ಇದನ್ನು ನೆಕ್ಸ್ಟ್ ಅವ್ರಿಗೆ ರಿಯಲ್ ಫ್ಲವರ್ಸಲ್ಲೇ ಈ ರೀತಿ ಎಕ್ಸಸರೀಸ್ ಥರ ಹಾಕ್ಕೊಟ್ಟೆ. ಇದು ಚೇಂಜ್ ಓವರ್ಗೆ ಅವರು ಸೆಕೆಂಡ್ ಟೈಮ್ ಬಂದಾಗ ಆಲ್ಮೋಸ್ಟ್ ಒಂದು 4 to 5 ಹತ್ತತ್ರ 4 hours ಮೇಲಾಗಿತ್ತು. ಅವ್ರ ಮೇಕಪ್ ಏನು ಚೇಂಜ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಏನೂ ಟಚಪ್ ಕೊಡಲಿಲ್ಲ ನಾನು. ಸೊ ಸೆಕೆಂಡ್ ಸ್ಯಾರಿ ಮಾತ್ರ ವೇರ್ ಮಾಡಿ ಕೊಟ್ಟು ಅರ್ಜೆಂಟಲ್ಲಿದ್ದರು, ಅವಾಗ ಓಕೆ ಅಂತ ಸ್ವಲ್ಪ ತೊಗೊಂಡೆ ಕ್ಲಿಪ್ಪಿಂಗ್ಸ್ ಹಾಕೋದಕ್ಕೆ, ವರ್ಕ್ ರೆಪ್ರೆಸೆಂಟ್ ಮಾಡೋದಕ್ಕಷ್ಟೇ. ಆ್ಯಂಡ್ ಸ್ವಲ್ಪ ಫೋಟೋಸ್ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವರ್ಷ ಅವ್ರಿಗೆ ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ನನಗೆ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಎಲ್ಲರೂ ಕಾಂಪ್ಲಿಮೆಂಟ್ಸ್ ಚೆನ್ನಾಗಿ ಕೊಟ್ಟರು. ಅದೇನೇ ನನಗೆ ತುಂಬ ಗ್ರೇಟ್ಫುಲ್ ಅನ್ನಿಸ್ತು. ಸೊ ಫೈನಲಿ ನಾನು ಇವತ್ತು ನನ್ನ ಮೇಕೋವರ್ ಡೇದು ಮುಗಿಸ್ಕೊಂಡೆಲ್ಲ ಬಂದೆ. ಅಲ್ಲೆಲ್ಲ ತುಂಬ ಗೊತ್ತಿರೋರೇ ರಿಲೇಟಿವ್ಸ್ ಇದ್ರು. ಆ್ಯಂಡ್ ಅಲ್ಲಿ ಇರೋರೆಲ್ಲ ಸ್ವಲ್ಪ ತುಂಬಾ ಜನ ಮೇಕೋವರ್ ಚೆನ್ನಾಗಿದೆ ಅಂತ ಅಂದ. ನನ್ಗೆ ಇನ್ನೊಂದ್ 2 ಜನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಾನು ಕೇಳಿದ್ದಾರೆ. ಸೊ ಇಷ್ಟ ಆಯ್ತು ಅಂತಾನ ಎಲ್ಲ ಹೇಳಿದ್ರು, ತುಂಬಾ ಚೆನ್ನಾಗಿದೆ ಅಂತ. ಸೊ ಫೋಟೋಸ್ ಎಲ್ಲ ಹಾಕಿರ್ತೀನಿ ಬ್ಲಾಗ್ ಅಲ್ಲಿ ನೋಡಿ. ಸ್ವಲ್ಪ ಒಂದು 4 to 5 minutes ಅಷ್ಟೇನೆ ವಿಡಿಯೋಸ್ ತಗೊಳಕ್ ಆಗಿದ್ದು. ಅಂದ್ರೆ ಅದನ್ನು ಅವ್ರನ್ನ ಕೇಳಿ ಪರ್ಮಿಷನ್ ಕೊನೆ ಮಾಡ್ಕೊಂಡೆ. ಅವ್ರು ಮಾಡ್ಕೊಳಿಕ್ಕ ಫಸ್ಟ್ ಇಂದಾನೆ ಮಾಡ್ಕೊಳ್ಳೋದಲ್ವಾ ಅಂದ್ರು. ಬಟ್ ನನ್ಗೆ ಯಾಕೋ ಸ್ವಲ್ಪ ಹೇಳಿದ್ನಲ್ಲ, ಈ ಫೋನ್ ತಗೊಂಡ್ಮೇಲೆ ಆಗ್ತಿಲ್ಲ. ಸೊ ಹಂಗಾಗಿ ಸ್ವಲ್ಪ ತಗೊಂಡಿರೋದನ್ನೆಲ್ಲ ಹಾಕಿದ್ದೀನಿ. ಹೋಪ್ ನಿಮಗೂ ಇಷ್ಟ ಆಗಿದೆ ಇವತ್ತಿನ ಒಂದು ಮೇಕ್ ಓವರ್ ವರ್ಕ್ ಇದು ಅಂತ ತಿಳಿಸ್ತೀನಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಅಂಡ್ ಯಾರಿಗಾದ್ರೂ ಮೇಕಪ್ ಎಂಕ್ವೈರಿ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನೋಡ್ಕೊಂಡು ನಾನು ಮೇಕ್ ಓವರ್ನ ಮಾಡ್ಕೊಡ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಡೇಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಗೊತ್ತಿಲ್ಲ, ಹೊಸ ಫೋನ್ ತಗೊಂಡ್ಮೇಲೆ ಮೇ ಬಿ 2 ಫೋನ್ ಹಾಳಾಗಿದ್ದಕ್ಕೇನು ತುಂಬಾ ಕೇರ್ ತರ ಮಾಡ್ತಾ ಇದೀನಿ ಫೋನ್ ನ. ನಾನು ಫೋನ್ ತಗೊಂಡು ಆಲ್ಮೋಸ್ಟ್ 1 to 1.5 month ಆಗ್ಬಂತು. ಟೆಂಪರ್ ಗ್ಲಾಸ್ ಹಾಕ್ತಿಲ್ಲ, ಅದು ಮೇಲೆ ಫ್ಲಾಶ್ ಶೀಟ್ ಕವರ್ ಕೊಟ್ಟಿರ್ತಾರಲ್ಲ ಅದ್ರಲ್ಲೇ ಇದೆ. ನಾನು ಇದೆ ಅಂತ ಅನ್ಕೊಂಡು ಸುಮ್ಮನಿದೆ, ಬಟ್ ಅದು ಸ್ವಲ್ಪ ಏನು ಹೇರ್ ತಗೊಂಡು ಸ್ವಲ್ಪ ವೈಟ್ ಆಗಿದೆ. ಸೊ ಫಸ್ಟ್ ಟೆಂಪರ್ ಗ್ಲಾಸ್ ಹಾಕಿಸ್ಬೇಕು. ಆಕ್ಚುಲಿ ಟೆಂಪರ್ ಗ್ಲಾಸ್ ಎಲ್ಲ ಹಾಕಿಸ್ಮೇಲೆ ಬೀಳ್ಸೋದು ಜಾಸ್ತಿ. ಸೊ ಹಂಗಾಗಿ ಒಂಥರ ಹಾಕ್ಸೋದಕ್ಕೂ ಇಷ್ಟ ಇಲ್ಲ, ಹೆಂಗೆ ಚೆನ್ನಾಗಿದೆ ಅಂತ. ಬಟ್ ಹಾಕ್ಸ್ತಾ ಇದ್ರೆ ಕಷ್ಟ, ಮಿಸ್ ಆಗಿದ್ರೆ ಡಿಸ್ಪ್ಲೇ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಬೇಗ ಒಂದು ಟೆಂಪರ್ ಗ್ಲಾಸ್ ಹಾಕಿಸ್ಕೊಬೇಕು. ಫೋನ್ ಚೆನ್ನಾಗಿದೆ, ಬಟ್ ನನಗೆ ಎಲ್ಲಾದ್ರೂ ಹೋದ್ರೆ ವಿಡಿಯೋಸ್ ಮಾಡ್ಕೊಳಕ್ ಆಗ್ತಿಲ್ಲ. ಆದಷ್ಟು ನೆಕ್ಸ್ಟ್ ಡೇಸ್ ಟ್ರೈ ಮಾಡ್ತೀನಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.